ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ಕೆಲವು ದಿನಗಳಿಂದ ತುಂಬಾ ಸ್ಟೂಡೆಂಟ್ಸ್ ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಿ ಅಂತ ಹೇಳಿದ್ರು. ಏನಂತ ಹೇಳಿದ್ರೆ KCET ಡ್ರೆಸ್ ಕೋಡ್, ಬಾಯ್ಸಿಗೆ ಯಾವ ರೀತಿ ಡ್ರೆಸ್ ಕೋಡ್ ಇರುತ್ತೆ, ಗರ್ಲ್ಸಿಗೆ ಡ್ರೆಸ್ ಕೋಡ್ ರೂಲ್ಸ್ ಏನೇನಿದೆ ಈ ರೀತಿ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ಡ್ರೆಸ್ ಕೋಡ್ಗೆ ಸಂಬಂಧ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ನಂತರ ಈ ವರ್ಷದ ಡ್ರೆಸ್ ಕೋಡ್ ರಿಲೇಟೆಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ ಇದುವರೆಗೆ. ಬಟ್ ಈಗ ಹಿಂದಿನ ಕೆಲವು ವರ್ಷಗಳಿಂದ ಡ್ರೆಸ್ ಕೋಡ್ಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾ ಇದ್ರು. ಅದರಲ್ಲಿರುವಂತಹ ಪಾಯಿಂಟ್ಸ್ ಅನ್ನ ಈಗ ನಿಮಗೆ ಹೇಳ್ತಾ ಇದ್ದೀನಿ. ಈ ವರ್ಷ ಕೂಡ ಆಲ್ಮೋಸ್ಟ್ ಡ್ರೆಸ್ ಕೋಡ್ ಇದೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಒಂದೋ ಎರಡೋ ಪಾಯಿಂಟ್ಸ್ ಚೇಂಜ್ ಆದ್ರೆ ಮುಂದೆ ನೋಟಿಫಿಕೇಶನ್ ಬಂದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಓಕೆ, ಟೆನ್ಷನ್ ಮಾಡ್ಕೋಬೇಡಿ. ಈಗ ಮೊದಲದಾಗಿ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅಲಾವ್ ಇರಲ್ಲ. ಅಂದ್ರೆ ಬಾಯ್ಸ್ ಆಗಿರ್ಲಿ ಗರ್ಲ್ಸ್ ಆಗಿರ್ಲಿ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅಲಾವ್ ಇರಲ್ಲ. ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಥವಾ ಡ್ರೆಸ್ಸಸ್ ಅನ್ನ ಧರಿಸಬಹುದು. ಓಕೆ, ಅಂದ್ರೆ ಟಿ ಶರ್ಟ್ ಆಗಿರಲಿ ಫಾರ್ಮಲ್ ಶರ್ಟ್ ಆಗಿರಲಿ ಫುಲ್ ಸ್ಲೀವ್ ಇರಬಾರ್ದು. ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅನ್ನ ಧರಿಸಬಹುದು. ಅದಂತರ ಮತ್ತೊಂದು ವಿಷಯ ಗಮನದಲ್ಲಿ ಇರಲಿ. ಈಗ ಏನು ಬರ್ದಿರತ್ತಲ್ವಾ, ಶರ್ಟ್ ಮೇಲೆ ಪ್ರಿಂಟೆಡ್ ಇರುತ್ತೆ, ಕೆಲವು ಕೋಟ್ಸ್ ಅನ್ನ ಬರೆದಿರ್ತಾರೆ. ಆ ರೀತಿ ಡ್ರೆಸ್ಸಸ್ ಅನ್ನ ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಪ್ಲೇನ್ ಶರ್ಟ್ ಏನಿರುತ್ತೆ ಅಂದ್ರೆ ಏನು ಬರ್ದಿದಾರಲ್ಲ, ಪ್ಲೇನ್ ಶರ್ಟ್ ಇರುತ್ತೆ, ಸೊ ಅದನ್ನ ಹಾಕೊಂಡು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗಿ. ಅದಂತರ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಯೂನಿಫಾರ್ಮ್ ಅಲ್ಲಿ ಹೋಗ್ಬೇಕಾ KCET ಎಕ್ಸಾಮ್ ಬರೋದಕ್ಕೆ ಅಂತ ಕೇಳ್ತಾ ಇದ್ರು. ಆ ರೀತಿ ಏನು ರೂಲ್ಸ್ ಇಲ್ಲ. ನೀವು ಕಲರ್ ಡ್ರೆಸ್ ಅನ್ನ ಹಾಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಬಟ್ ನಿಮಗೆ ನಾನು ಯೂನಿಫಾರ್ಮ್ ಹಾಕೊಂಡೆ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೇಕು ಅಂತ ಆ ರೀತಿ ಇದ್ರೆ, ನಂತರ ನಿಮ್ಮ ಕಾಲೇಜಲ್ಲಿ ಹಾಫ್ ಸ್ಲೀವ್ ಇರುವಂತಹ ಯೂನಿಫಾರ್ಮ್ ಇದ್ರೆ ನೀವು ಅದನ್ನ ಹಾಕೊಂಡ್ಬೇಕಿದ್ರೆ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಬಟ್ ರೂಲ್ಸ್ ಏನಿಲ್ಲ KCET ಎಕ್ಸಾಮ್ಗೆ ಯೂನಿಫಾರ್ಮೇ ಬೇಕು ಅಂತ. ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೋದು. ಬಟ್ ಅದು ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ ಅನ್ನ ಧರಿಸ್ಕೊಂಡು ಹೋಗ್ಬೇಕು. ಅದಂತರ ಫೇಸ್ ಮಾಸ್ಕ್ ಅಲಾವ್ ಇರಲ್ಲ. ಕಿವಿ ಹಾಗೂ ಬಾಯಿಯನ್ನ ಕವರ್ ಮಾಡುವಂತಹ ಡ್ರೆಸ್ಸಸ್ ಈ KCET ಎಕ್ಸಾಮ್ ನಲ್ಲಿ ಅಂದ್ರೆ ಅಲಾವ್ ಇರಲ್ಲ. ಎಕ್ಸಾಮ್ ಹಾಲ್ಗೆ ಎಂಟರ್ ಆಗ್ಬೇಕಾದ್ರೆ ಕಿವಿ ಮತ್ತು ಬಾಯಿಯನ್ನ ಕವರ್ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಅದಂತರ ಮುಂದಿನ ವಿಷಯವನ್ನು ಹೇಳೋದಾದ್ರೆ ಮೆಟಾಲಿಕ್ ಆರ್ನಮೆಂಟ್ಸ್ ಏನಿರುತ್ತೆ ಅದು ಅಲಾವ್ ಇರಲ್ಲ. ಈಗ ಯಾರಾದ್ರೂ ನನಗೆ ಬ್ರೇಸ್ಲೆಟ್ ಹಾಕೊಂಡು ಹೋಗ್ಬೇಕು ಎಕ್ಸಾಮ್ಗೆ, ಅಲಾವಿಲ್ಲ. ನೆಕ್ಲೆಸ್, ಚೈನ್ ಅಲಾವಿಲ್ಲ. KCET ಎಕ್ಸಾಮ್ ಒಳಗಡೆ ಹಾಕೊಂಡು ಹೋಗೋದಕ್ಕೆ ಅಲಾವಿಲ್ಲ. ಅದಂತರ ಈ ಮಂಗಳಸೂತ್ರ ಏನಿರುತ್ತೆ ಅದನ್ನು ಧರಿಸ್ಕೊಳ್ಳೋದಕ್ಕೆ ಅಲಾವ್ ಇರುತ್ತೆ. ಮ್ಯಾರಿಡ್ ವುಮನ್ಸ್ ಏನಿರ್ತಾರೆ ಅವರಿಗೆ ಮಂಗಳಸೂತ್ರ ಧರಿಸ್ಕೊಳ್ಳೋದಕ್ಕೆ ಅಲಾವ್ ಇರುತ್ತೆ. ಬಟ್ ಬಾಕಿಯವರಿಗೆ ಈ ಮೆಟಾಲಿಕ್ ಆರ್ನಮೆಂಟ್ಸ್ ಅಲಾವ್ ಇಲ್ಲ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ. ಓಕೆ, ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಈಗ ಎಲೆಕ್ಟ್ರಾನಿಕ್ ಡಿವೈಸಸ್, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸಸ್ ಎಕ್ಸಾಮ್ ಹಾಲ್ ಒಳಗಡೆ ಅಲಾವ್ ಇರಲ್ಲ. ಅಂದ್ರೆ ಇಯರ್ಬಡ್ಸ್, ಇಯರ್ಫೋನ್, ಮೊಬೈಲ್, ನಂತರ ಕ್ಯಾಲ್ಕುಲೇಟರ್. ತುಂಬಾ ಸ್ಟೂಡೆಂಟ್ಸ್ ಇದು ಕೂಡ ಕೇಳ್ತಿದ್ರು, ಕ್ಯಾಲ್ಕುಲೇಟರ್ ಅಲಾವ್ ಇರತ್ತ ಅಂದ್ರೆ ಕ್ಯಾಲ್ಕುಲೇಟರ್ ಅಲಾವ್ ಇಲ್ಲ. ಇದೇ ರೀತಿ ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಎಕ್ಸಾಮ್ ಹಾಲ್ ಒಳಗಡೆ ಅಲಾವ್ ಇರಲ್ಲ. ಅದ್ರ ಜೊತೆಗೇನೆ ರಿಸ್ಟ್ ವಾಚಸ್ ಏನಿರುತ್ತೆ ಅದು ಬೇಕಿದ್ರೆ ಅನಲಾಗ್ ವಾಚ್ ಆಗಿರ್ಲಿ, ಡಿಜಿಟಲ್ ವಾಚ್ ಆಗಿರ್ಲಿ, ಸ್ಮಾರ್ಟ್ ವಾಚ್ ಆಗಿರ್ಲಿ ಎಕ್ಸಾಮ್ ಹಾಲ್ ಒಳಗಡೆ ಅಲಾವ್ ಇರೋದಿಲ್ಲ. ಓಕೆನಾ. ನಂತರ ಮುಂದಿನ ವಿಷಯ ಹೇಳೋದಾದ್ರೆ ಶೂಸ್ ಆರ್ ನಾಟ್ ಅಲೌಡ್. ಶೂಸ್ ಅನ್ನ ಹಾಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ನೀವು ಏನು ನಾರ್ಮಲ್ ಸ್ಲೀಪರ್ ಏನಿರುತ್ತೆ ಅಥವಾ ಸ್ಯಾಂಡಲ್ಸ್ ಏನಿರುತ್ತೆ ಅದನ್ನ ಹಾಕೊಂಡು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಓಕೆ, ನಂತರ ಪೆನ್ಸಿಲ್ KCET ಎಕ್ಸಾಮ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರಲ್ಲ. ಪೆನ್ಸಿಲ್ ತೆಗೆದುಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡಲ್ಲ. ನೀವು ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಏನಿದೆ ಅದನ್ನ ತೆಗೆದುಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೇಕು. ಹೆಚ್ಚಿನದಾಗಿ ಈ ಬ್ಲ್ಯಾಕ್ ಇಂಕ್ ಪೆನ್ ತೆಗೆದುಕೊಂಡು ಹೋಗ್ತಾರೆ. ಬಟ್ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್, ಇಂಕ್ ಪೆನ್ ಅಲಾವ್ ಇಲ್ಲ. ಹಾಗೆ ಜೆಲ್ ಪೆನ್ ಅಲಾವ್ ಇಲ್ಲ. ಅಂದ್ರೆ ಅದನ್ನ ಚೆಕ್ ಏನ್ ಮಾಡಿ ನಿಮಗೆ ಒಳಗೆ ಬಿಡಲ್ಲ ಹಾಗೆ ಹೇಳಲ್ಲ. ಬಟ್ ನಿಮ್ಮ ಒಳ್ಳೆದಕ್ಕೆ ಹೇಳ್ತಿರೋದು ಜೆಲ್ ಪೆನ್ ಹಾಗೆ ಇಂಕ್ ಪೆನ್ ತೆಗೆದುಕೊಂಡು ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಸರ್ಕಲ್ಸ್ ಅನ್ನ ಹಾಕ್ತೀರಾ, ನೀವು ಬಬಲ್ಸ್ ಅನ್ನ ಫಿಲ್ ಮಾಡ್ತೀರಾ ಸರ್ಕಲ್ ಮಾಡಿ, ಅದನ್ನ ಅಂದ್ರೆ OMR ಶೀಟ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡ್ತಾರೆ ಮುಂದೆ. ಆ ಸ್ಕ್ಯಾನ್ ಮಾಡುವಂತಹ ಡಿವೈಸ್ ಅಥವಾ ಮಷಿನ್ ಏನಿದೆ ಅದು ಇಂಕ್ ಪೆನ್ ಹಾಗೆ ಜೆಲ್ ಪೆನ್, ಅದರ ಇಂಕ್ ಏನಿರುತ್ತೆ ಅದಕ್ಕೆ ಸೆನ್ಸಿಟಿವೇ ಇರಲ್ಲ. ನೀವು ಮಾರ್ಕ್ ಮಾಡಿದ್ದು ಅಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ ಈ ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಈಗ ಪ್ಯಾಂಟ್ಸ್, ಸೊ ನಾರ್ಮಲ್ ಪ್ಯಾಂಟ್ಸ್ ಏನಿರುತ್ತೆ, ಟ್ರೌಸರ್ಸ್ ಏನಿರುತ್ತೆ ಅದನ್ನ ಹಾಕೊಂಡು ನೀವು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ನಂತರ ಜೀನ್ಸ್ ಅಲಾವ್ ಇದೆಯಾ ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಅಂದ್ರೆ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ, ಜೀನ್ಸ್ ಅಲಾವ್ ಇದೆಯೋ ಅಥವಾ ಇಲ್ವೋ ಅಂತ. ಬಟ್ ಹಿಂದಿನ ವರ್ಷ ತುಂಬಾ ಸ್ಟೂಡೆಂಟ್ಸ್ ಜೀನ್ಸ್ ಅನ್ನ ಹಾಕೊಂಡು KCET ಎಕ್ಸಾಮ್ ಬರೆದಿದ್ದಾರೆ. ಬಟ್ ಒಂದು ವಿಷಯ ಗಮನದಲ್ಲಿರಲಿ, ತುಂಬಾ ಪಾಕೆಟ್ಸ್ ಇರುವಂತಹ ಪ್ಯಾಂಟ್ಸ್ ಅನ್ನ ಹಾಕೊಂಡು ಹೋಗ್ಬೇಡಿ. ಸಿಂಪಲ್ ಪ್ಯಾಂಟ್ ಹಾಕೊಂಡು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗಿ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ KCET ಅಡ್ಮಿಟ್ ಕಾರ್ಡ್ ಬೇಕು. ಅಡ್ಮಿಟ್ ಕಾರ್ಡ್ ಇದ್ರೆ ಮಾತ್ರ ಎಕ್ಸಾಮ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ಅದರ ಪ್ರಿಂಟ್ ಔಟ್ ತೆಗೆದುಕೊಂಡು ಅದನ್ನ ತೆಗೆದುಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗ್ತೀರಾ. ಅದರ ನಂತರ ಒಂದು ಫೋಟೋ ID ಪ್ರೂಫ್ ಬೇಕಾಗತ್ತೆ.
ಅಂದ್ರೆ ಈಗ ಗೌರ್ಮೆಂಟ್ ಇಂದ ನೀಡಿದಂತಹ ID ಪ್ರೂಫ್ ಏನಿರುತ್ತೆ ಅದ್ರ ಮೇಲೆ ಫೋಟೋ ಕೂಡ ಇರುವಂತಹ ID ಪ್ರೂಫ್ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಒರಿಜಿನಲ್ ID ಪ್ರೂಫ್ ತೆಗೆದುಕೊಂಡು ಹೋಗ್ಬೇಕು. ಅದು ಬೇಕಾದ್ರೆ ಆಧಾರ್ ಕಾರ್ಡ್ ಆಗಿರ್ಲಿ, ಪ್ಯಾನ್ ಕಾರ್ಡ್ ಆಗಿರ್ಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಲಿ, ವೋಟರ್ ಐಡಿ ಆಗಿರ್ಲಿ, ಈ ರೀತಿ ಯಾವುದಾದ್ರು ಒಂದು ಫೋಟೋ ID ಪ್ರೂಫ್ ಅನ್ನ ತೆಗೆದುಕೊಂಡು ಈ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾಗತ್ತೆ. ಅದ ನಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ವೈಟ್ ಫ್ಲೂಯಿಡ್ ಅಂದ್ರೆ ವೈಟ್ನರ್ ಅಂತ ಏನ್ ಹೇಳ್ತೀರಾ ಅದು ಕೂಡ ಅಲೌ ಇರೋದಿಲ್ಲ. ನಂತರ ಇದಿಷ್ಟು ವಿಷಯ ಆಗಿತ್ತು. ಮುಂದೆ ಬರುವಂತಹ ಅಪ್ಡೇಟ್ಸ್ ಇದರಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅದನ್ನು ಕೂಡ ಹೇಳ್ತೀನಿ, ಬಟ್ ಹೆಚ್ಚಿನದಾಗಿ ಇದೇ ರೀತಿ ಇರುತ್ತೆ. ಬೇರೆ ಏನಾದ್ರು ಅಪ್ಡೇಟ್ ಆಗದಿದ್ರೆ ಇದೇ ಡ್ರೆಸ್ ಕೋಡ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಮತ್ತೊಂದು ಅಪ್ಡೇಟ್ ಆದ್ರೆ ಚೇಂಜಸ್ ಅನ್ನ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಮತ್ತೆ ಸೆಪರೇಟ್ ವಿಡಿಯೋನ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.